ನಮಸ್ತೆ ವ್ಯೂವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ, ಗ್ರ್ಯಾಂಡ್ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ರೀಡರ್. ನಿಮಗಾಗಿ ನಿಮ್ಮ ಪರ್ಸನ್ರ ಫೀಲಿಂಗ್ಸ್ ಏನು, ಥಾಟ್ಸ್ ಏನು, ಆ್ಯಕ್ಷನ್ಸ್ ಏನು ಅನ್ನೋದನ್ನು ನೋಡೋಣ. ಆ್ಯಂಡ್ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ನಿಮ್ಮ ಬಗ್ಗೆ ಎನರ್ಜಿ ರೆಸೊನೇಟ್ ಆಯಿತು ಅಂತಂದರೆ ವಿಡಿಯೋನ ಕಂಟಿನ್ಯೂ ಆಗಿ ನೀವು ನೋಡಬಹುದು. ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಪರ್ಸನ್ರ ಡೇಟ್ ಆಫ್ ಬರ್ತನ್ನು ಹಾಕಿಬಿಟ್ಟು 1111 ಅಂದರೆ 1111 ನಂಬರನ್ನು ಟೈಪ್ ಮಾಡಿ ಎನರ್ಜಿನ ಕ್ಲೈಮ್ ಮಾಡಿಕೊಂಡು ಯೂನಿವರ್ಸ್ಗೆ, ಏಂಜಲ್ಸ್ಗೆ ನೀವು ಯಾರನ್ನ ನಂಬ್ತೀರಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆಗ್ಬೋದು, ಲೈಕ್ ಮಾಡೋದ್ರಿಂದ ಆಗ್ಬೋದು, ಶೇರ್ ಮಾಡೋದ್ರಿಂದ ಆಗ್ಬೋದು, ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯ ಅಮೌಂಟ್ ಬರೋದಿಲ್ಲ. ಬದಲಿಗೆ ನೀವು ನಿಮ್ಮ ಸಪೋರ್ಟನ್ನು ನಮಗೆ ಕೊಡ್ತಾ ಇದ್ದೀರಿ ಅಂತ ಹೇಳಿ ಅರ್ಥ ಆಗತ್ತೆ. ಓಕೆ, ಅಷ್ಟೇ. ಓಕೆ, ಹಾಗೆಯೇ ನಮ್ಮ ಚಾನಲ್ಗೆ ಅಥವಾ ನಮ್ಮ ಒಂದು ವಿಡಿಯೋಗೆ ನೀವು ನಂಬರ್ಸನ್ನು, ಪಾಯಿಂಟ್ಸನ್ನು ಕೊಡ್ಬೋದು. ಸೊ ಅದಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ನವರು. ಸೊ ಹೆಚ್ಚು ಪಾಯಿಂಟ್ಸನ್ನು ಕೊಟ್ಬಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಹೇಗೆ ಸಪೋರ್ಟ್ ಮಾಡ್ತೀರೋ ಹಾಗೆ ಡಿವೈನ್ ಗೈಡೆನ್ಸನ್ನು ನಿಮ್ಮ ಮುಂದೆ ತಂದಿಡೋಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಮೊದಲನೇದಾಗಿ ನಿಮ್ಮ ಹೆಸರನ್ನು, ನಿಮ್ಮ ಪಾರ್ಟ್ನರ್ನ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನ, ಕುಲದೇವರನ್ನ, ನೀವು ಯಾರನ್ನ ನಂಬ್ತೀರಿ, ಯಾವ ಏಂಜಲ್ಸನ್ನು ನಂಬ್ತೀರಿ, ನಿಮಗೆ ಹೆಚ್ಚು ಹತ್ತಿರದಲ್ಲಿರುವಂಥ ಏಂಜಲ್ಸ್ ಯಾರು, ಅವರ ನೇಮ್ ಗೊತ್ತಿದ್ದರೆ ನೀವು ಹೇಳಿ. ನೀವು ಯೂನಿವರ್ಸಿಂದ ಗೈಡೆನ್ಸ್ ಏನಿದೆ, ನಿಮ್ಮ ಪಾರ್ಟ್ನರಿಂದ ಏನು ಫೀಲಿಂಗ್ಸ್ ಇದೆ, ಥಾಟ್ಸ್ ಇದೆ, ಯಾವ ರೀತಿ ಆ್ಯಕ್ಷನ್ಸ್ ಇರ್ಬೋದು, ಏನೆಲ್ಲ ವಿಚಾರಗಳು ಏನೇನು ಬರುತ್ತೆ ಅದನ್ನು ನಾನು ಇಲ್ಲೇನು ಬರುತ್ತೆ ಅದನ್ನು ಹೇಳ್ತೀನಿ. ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಈ ಒಂದು ಎನರ್ಜೀಸ್ನ ಒಂದು ವಿಶಾಲವಾದ ಮನಸ್ಥಿತಿಯಿಂದ, ವಿಶಾಲವಾದ ಹೃದಯದಿಂದ ಸ್ವೀಕಾರ ಮಾಡಿ. ಯಾರಿಗೆ ರೆಸೊನೇಟ್ ಆಗ್ತಾಯಿಲ್ಲ ಸದ್ಯಕ್ಕೆ ಈ ಎನರ್ಜೀಸಲ್ಲಿ ನೀವಿಲ್ಲ ಅಂತ, ಯಾವುದೇ ಎನರ್ಜಿ ರೆಸೊನೇಟ್ ಆಗ್ತಾಯಿಲ್ಲ ಅಂದರೆ ಅಲ್ಲಿ ನಿಮಗೆ ಡಿವೈನ್ ಗೈಡೆನ್ಸ್ ಇಲ್ಲ, ಆ ಎನರ್ಜಿಲಿ ನೀವಿಲ್ಲ ಅಂತ ಅರ್ಥ. ಓಕೆ, ಬನ್ನಿ ನೋಡೋಣ. ಮೊದಲನೇದಾಗಿ ನಿಮ್ಮ ಎನರ್ಜೀಸ್ನ ಚೆಕ್ ಮಾಡ್ತೀನಿ. ಓಕೆ, ಯಾಕಂದರೆ ನಿಮ್ಮ ಎನರ್ಜೀಸ್ನ ಚೆಕ್ ಮಾಡಿದ್ರೆ ಹೌದು ಇದು ನನಗೆ ಗೈಡೆನ್ಸ್ ಇದೆ ಡಿವೈನಿಂದ, ಏಂಜಲ್ಸಿಂದ, ಟ್ಯಾರೋಟ್ ಕಾರ್ಡ್ರಿಂದ. ಓಕೆ, ನಮ್ಮ ಚಾನಲ್ ಮೂಲಕ ನಿಮಗಾಗಿ ಗೈಡೆನ್ಸ್ ಇದೆ ಅನ್ನೋದು ಖಾತ್ರಿ ಪಡಿಸ್ಕೊಳ್ಳೋಕ್ಕೋಸ್ಕರ. ಓಕೆ, ಪರ್ಸ್ನಲ್ ಪೇಡ್ ಸೆಷನ್ ಬೇಕು ಅಂತಂದರೆ ನಿಮಗೆ ನೀವು ಕೇಳೋವಂಥ ಕ್ವಶನ್ಗೆ ಇಷ್ಟು ಸಮಯದಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಬೋದು. ಅಂದರೆ 15 ನಿಮಿಷ, 30 ನಿಮಿಷ ಇರುತ್ತೆ, 1 ಗಂಟೆದ್ದು ಇರುತ್ತೆ. ಸೊ ನಿಮಗೆ ಇಷ್ಟು ಸಮಯದಲ್ಲಿ ನನಗೆ ಸರಿಯಾದ ಉತ್ತರ ಸಿಗ್ಬೋದು ಅಂತ ನೋಡಿ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಏನಿದೆ, ನೀವು ಏನಂತೀರಿ ನಾರ್ಮಲಾಗಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನೂ ಹೇಳಿ ಅಂತ ಹೇಳಿಬಿಟ್ಟು ನಿಮ್ಮ ಪ್ರಶ್ನೆಯನ್ನು ಕೇಳ್ತೀರಿ. ಇಲ್ಲಿ ಏನಂದರೆ ನಿಮ್ಮ ಪ್ರಶ್ನೆ ಕೇಳಿದಾಗಲೇ ನಮಗೆ ಹೆಚ್ಚು ಕಮ್ಮಿ 15-20 ನಿಮಿಷ ಆಗಿಬಿಡತ್ತೆ. ನೀವು ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನೂ ಹೇಳಿ ಅಂತಂದರೆ ಹೆಚ್ಚು ಕಮ್ಮಿ 1 ತಾಸಿನ ಮೇಲೆ ಬೇಕಾಗತ್ತೆ. ಓಕೆ, ಸೊ ನೀವು ಕೇಳೋವಂಥ ಪ್ರಶ್ನೆಗೆ ಎಷ್ಟು ನಿಮಿಷ ಹಿಡಿಯುತ್ತೆ, ಆ ಪ್ರಶ್ನೆಗೆ ಉತ್ತರ ಎಷ್ಟು ನಿಮಿಷ ಬರ್ಬೋದು ಅನ್ನೋ ಒಂದು ಅನಲೈಸ್ ಮಾಡ್ಕೊಂಬಿಟ್ಟು ಸೆಷನನ್ನು ಬುಕ್ ಮಾಡ್ಕೊಳ್ಳಿ. ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಓಕೆ, ನಿಮಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಹೇಳಿ ಆಮೇಲೆ ನೀವು ಕೇಳೋ ಪ್ರಶ್ನೆಗಳು ಉತ್ತರ ಬೇಕಾದರೆ ಹೆಚ್ಚು ಕಮ್ಮಿ 1 ತಾಸಾದರೂ ತಗೋಬೇಕಾಗತ್ತೆ ಸೆಷನ್ನು. ಓಕೆ, ಇಲ್ಲ ಪರವಾಗಿಲ್ಲ, ಜಸ್ಟ್ ನೀವು ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಅಂತಂದರೆ 15 ನಿಮಿಷ ಅಥವಾ 30 ನಿಮಿಷದ್ದು ಸೆಷನನ್ನು ಬುಕ್ ಮಾಡ್ಕೋಬೋದು. ಓಕೆ, ನೀವು ಸ್ಪಿರಿಚುವಲ್ ಪರ್ಸನ್ ಹೌದು. ಓಕೆ, ಬಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಅಂದರೆ ಆ ಕಡೆ ಕಂಪ್ಲೀಟಾಗಿ ಸ್ಪಿರಿಚುವಲ್ ಜರ್ನಿ ಶುರು ಮಾಡಲಾ ಅಥವಾ ಕಂಪ್ಲೀಟಾಗಿ ಅದನ್ನು ಬಿಟ್ಬಿಟ್ಟು ನಾರ್ಮಲ್ ಲೈಫ್ನ ಲೀಡ್ ಮಾಡಲಾ ಅನ್ನೋ ಟೆನ್ಷನಲ್ಲಿರೋದು ಕಾಣಿಸ್ತಾ ಇದೆ. ಓಕೆ, ಸೊ ಡಿವೈನ್ ಏನು ಹೇಳ್ತಾರೆ ಅಂತಂದರೆ ನೀವು ನಿಮ್ಮ ನಾರ್ಮಲ್ ಲೈಫ್ ಏನಿದೆ ಅದನ್ನು ಲೀಡ್ ಮಾಡ್ತಾ, ಆ ಜರ್ನಿನೂ ನೀವು ಮಾಡ್ತಾ, ಸ್ಪಿರಿಚುವಲ್ ಜರ್ನಿನೂ ನೀವು ಲೀಡ್ ಮಾಡಬೇಕು. ಓಕೆ, ಕನ್ಫ್ಯೂಷನ್ ಆಗ್ತಾಯಿದ್ರೆ, ಆ ಪ್ರಶ್ನೆ ಇತ್ತು ಅಲ್ಲಿ ನೀವು ತೊಳಲಾಗ್ತಿದ್ದೀರಿ. ಓಕೆ, ಸೊ ಸಮ್ಟೈಮ್ಸ್ ಏನಾಗುತ್ತೆ, ಕಂಪ್ಲೀಟಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ಸನ್ಯಾಸಿ ಜೀವನವನ್ನು ಜೀವಿಸೋದ ಅಥವಾ ಮ್ಯಾರೇಜ್ ಆಗೋದ ಅನ್ನೋ ಕನ್ಫ್ಯೂಷನ್ ಇತ್ತು ಅಂತ ಅಂದರೆ. ಸೊ ಇಲ್ಲಿ ನೀವು ಮ್ಯಾರೇಜ್ ಆಗಿದ್ದರೂ ಕೂಡ ಸಮ್ಟೈಮ್ಸ್ ಅಲ್ಲಿ ನೀವು ಒಂದಿಷ್ಟು ದಿನಗಳ ಕಾಲ ಬ್ರಹ್ಮಚರ್ಯವನ್ನು ಫಾಲೋ ಮಾಡ್ತಾ ನೀವು ಮ್ಯಾರೇಜ್ ಲೈಫಲ್ಲಿ ಕೂಡ ಸ್ಪಿರಿಚುವಲ್ ಜರ್ನಿನ ಲೀಡ್ ಮಾಡ್ಬೋದು. ಓಕೆ,
ಸೊ ಅಲ್ಲಿ ಅದಕ್ಕೂ ಅವಕಾಶ ಇದೆ. ಇಲ್ಲ ನನಗೆ ಮ್ಯಾರೇಜೇ ಬೇಡ, ನಾನು ಯಾವ ವ್ಯಕ್ತಿಯ ಸಂಘದಲ್ಲೂ ಇಲ್ಲದೆ ಬ್ರಹ್ಮಚರ್ಯವನ್ನು ಫಾಲೋ ಮಾಡ್ತಾ ನಾನು ಕೇವಲ ನನ್ನನ್ನು ನಾನು ತನುಮನದಿಂದ ಓಕೆ ಆತ್ಮದಿಂದಾಗಿ ನಾನು ನನ್ನನ್ನು ಕಂಪ್ಲೀಟಾಗಿ ಯೂನಿವರ್ಸ್ಗೆ ಸರೆಂಡರ್ ಮಾಡಿಕೊಂಡು ಸ್ಪಿರಿಚುವಲ್ ಜರ್ನಿ ಮಾಡ್ತೀನಿ ಅಂದರೂ ಅದಕ್ಕೂ ಅವಕಾಶ ಇದೆ. ಓಕೆ, ಬಟ್ ಕನ್ಫ್ಯೂಷನ್ ಆಗಬಾರ್ದು. ಯಾವುದಾದ್ರು ಒಂದು ಆ್ಯಕ್ಷನನ್ನು ತಗೊಳ್ಳಿ, ಇಲ್ಲ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಮೊದಲನೇದಾಗಿ ನಿಮ್ಮ ಮೂನ್, ನಿಮ್ಮ ಚಂದ್ರಮ ಏರುಪೇರಾಗಿದೆ. ಓಕೆ, ಸೊ ಬಹುಶಃ ನಿಮ್ಮ ತಾಯಿಗೆ ಅಥವಾ ನಿಮ್ಮ ಸಿಬ್ಲಿಂಗ್ಸ್ಗೆ ಅಥವಾ ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಮಗಳಿಗೆ ಓಕೆ ಅಥವಾ ತಾಯಿ ಸ್ವರೂಪದಲ್ಲಿರುವಂತಹ ನಿಮಗೆ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ವ್ಯಕ್ತಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಈ ಕಾರಣದಿಂದ ನಿಮ್ಮ ಮೇಲೂ ಒಂದು ನಕಾರಾತ್ಮಕ ಊರ್ಜಾ ಪ್ರಭಾವಕ್ಕೆ ನೀವು ಒಳಗಾಗಿರೋದು ನನಗಿಲ್ಲಿ ಕಾಣಿಸ್ತಾ ಇದೆ. ಈ ಕಾರಣದಿಂದ ನಿಮಗೆ ಯಾವುದೇ ರೀತಿಯ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಾಣ್ತಾ ಇಲ್ಲ, ಅಥವಾ ನಿಮ್ಮ ಒಳಗೆ ಏನೋ ಒಂದು ದುಗುಡ ಇದೆ, ಏನೋ ಒಂದು ವಿಚಾರಗಳ ನಡುವೆ, ಅಂದರೆ ಎರಡು ವಿಚಾರಗಳ ನಡುವೆ ಕನ್ಫ್ಯೂಷನ್ಸ್ ಇದೆ, ಎರಡು ಥಿಂಗ್ಸ್ಗಳ ನಡುವೆ ಜಗ್ಲಿಂಗ್ ಮಾಡ್ತಾ ಇದ್ದೀರಿ, ಅಥವಾ ಎರಡು ವ್ಯಕ್ತಿಗಳ ನಡುವೆ ಜಗ್ಲಿಂಗ್ ಮಾಡ್ತಾ ಇದ್ದೀರಿ, ಅಥವಾ ಒಂದು ಕಡೆ ಫೈನಾನ್ಷಿಯಲ್, ಇನ್ನೊಂದು ಕಡೆ ರಿಲೇಷನ್ಶಿಪ್, ಈ ರೀತಿಯಲ್ಲಿ ನೀವು ಜಗ್ಲಿಂಗ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಯಾವುದನ್ನಾರು ಒಂದನ್ನು ಕಳ್ಕೊಳ್ಬೇಕಾಗಿರೋ ಪರಿಸ್ಥಿತಿ ಇದ್ದಿರಬಹುದು. ಓಕೆ, ಒಂದು ರಿಲೇಷನ್ಶಿಪ್ ಬೇಕು ಅಂತಂದರೆ, ಮನಿನ ಕಳ್ಕೊಬೇಕು ಅಂದರೆ ಜಾಬ್, ಫೈನಾನ್ಷಿಯಲ್ ರಿಲೇಟೆಡ್, ಅಥವಾ ಆಸ್ತಿ ಕಳ್ಕೊಬೇಕಾಗತ್ತೆ, ಅಥವಾ ಇಲ್ಲಿ ಫೈನಾನ್ಷಿಯಲ್ ಬೇಕು, ಮನಿ ಬೇಕು, ಜಾಬ್ ಬೇಕು ಅಂತ ಅಂದಾಗ ರಿಲೇಷನ್ಶಿಪ್ಪನ್ನು ಕಳ್ಕೊಬೇಕಾಗಿರುವಂತಹ ಪರಿಸ್ಥಿತಿ ಕಾಣಿಸ್ತಾ ಇದೆ. ಸೊ ಈ ಕಾರಣದಿಂದ ನೀವು ಜಗ್ಲಿಂಗ್ ಮಾಡ್ತಾ ಇರೋದು ನನಗಿಲ್ಲಿ ಕಾಣಿಸ್ತಾ ಇದೆ. ಬಹುಶಃ ಯಾರೋ ಓಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದೆ. ಓಕೆ, ಮ್ಯಾರೇಜ್ ಆಗಿರ್ಬೋದು ನೀವು. ಓಕೆ, ಸೊ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮತ್ತು ಆ ವ್ಯಕ್ತಿ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಆಗಿರ್ಬೋದು ಅಥವಾ ನೀವಾಗಿರ್ಬೋದು. ಓಕೆ, ನೀವು ಮ್ಯಾರೇಜ್ ಆಗಿದ್ದೀರಿ, ಇನ್ಯಾವುದೋ ವ್ಯಕ್ತಿಗಳ ಜೊತೆಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದೀರಿ. ಸೊ ಬಿಡ್ಲಾ ಬೇಡವಾ ಅನ್ನೋ ಚಿಂತೆಯಲ್ಲಿದ್ದೀರಿ. ಮ್ಯಾರೇಜ್ ಆಗಿದ್ದರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ, ಅಂದರೆ ಯಾರ ಜೊತೆಗೆ ಮ್ಯಾರೇಜ್ ಆಗಿದ್ದೀರಾ, ಯಾರ ಜೊತೆಗೆ ಮದುವೆ ಆಗಿದ್ದೀರಾ, ಯಾವ ದೇವತೆಗಳು ಮತ್ತು ಪಂಚಭೂತಗಳ ಸಾಕ್ಷಿಯಾಗಿ ಮದುವೆ ಆಗಿದ್ದೀರಿ, ಜನರೆದುರಿಗೆಲ್ಲ ಸೇರಿ ಮದುವೆ ಆಗಿದ್ದೀರಿ. ಸೊ ಆ ವ್ಯಕ್ತಿ ಜೊತೆಗೆ ನೀವು ಸಂಬಂಧವನ್ನು ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು. ಓಕೆ, ಇಷ್ಟಾಗಿದ್ದರೂ ಕೂಡ ನೀವು ಇನ್ಯಾವುದೋ ಪರ್ಸನ್ ಜೊತೆಗೆ ಪ್ರೇಮ ಬಾಂಧವ್ಯದಲ್ಲಿ ಬಂದಿಯಾಗಿದ್ದೀರಿ, ಆ ವ್ಯಕ್ತಿನ ಬಿಡೋಕ್ಕಾಗ್ತಾ ಇಲ್ಲ, ಹಿಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಂತ ಅಂದಾಗ, ಸೊ ಇದು ಅನೈತಿಕ ಸಂಬಂಧ ಅಂತ ಕರಿತೀವಿ. ಇಂತಹ ಅನೈತಿಕ ಸಂಬಂಧವನ್ನು ನೀವು ಬಿಟ್ಟು ಮುಂದೆ ಸಾಗೋದು ಒಳ್ಳೆಯದು. ಓಕೆ, ಈ ಎರಡು ವಿಚಾರದಲ್ಲಿ ನೀವು ಕಾಣಿಸ್ತಾ ಇದೆ ಎನರ್ಜಿ. ಆ್ಯಂಡ್ ಸಮ್ವನ್, ಯಾರೋ ಪರ್ಸನ್ ನಿಮಗೆ ಚೀಟ್ ಮಾಡ್ತಾ ಇರ್ಬೋದು, ನಿಮ್ಮ ಪಾರ್ಟ್ನರೇ ನಿಮ್ಗೆ ಚೀಟ್ ಮಾಡ್ತಾ ಇರ್ಬೋದು. ಓಕೆ, ಇಲ್ಲಿ ಲವರ್ಸ್ ಆಗಿದ್ದರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಚೀಟ್ ಮಾಡ್ತಾ ಇರ್ಬೋದು. ಅವರು ಇನ್ಯಾವುದೋ ವ್ಯಕ್ತಿ ಜೊತೆಗೂ ಒಂದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿರ್ಬೋದು, ನಿಮ್ಮ ಜೊತೆಗೂ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿರ್ಬೋದು. ಓಕೆ, ಬಟ್ ಅವರು ಯಾವುದೇ ಕಾರಣಕ್ಕೂ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಕೊಡೋ ಒಂದು ಚಾನ್ಸಸ್ ಕೂಡ ಇಲ್ಲ. ಆ ಒಂದು ಎನರ್ಜೀಸು ನನಗಿಲ್ಲಿ ಕಾಣಿಸ್ತಾ ಇದೆ. ಬಹುಶಃ ಇಲ್ಲಿ ನಿಮ್ಮ ಫಾದರ್ ತುಂಬಾ ಸ್ಟ್ರಿಕ್ಟು, ಅವ್ರಿಗೆ ಟ್ರೆಡಿಷನನ್ನು ಫಾಲೋ ಮಾಡೋವಂತಹ ವ್ಯಕ್ತಿ. ಸೊ ಅವ್ರಿಗೇನಪ್ಪ ಅಂತಂದರೆ, ನಾವು ತೋರಿಸಿದ್ದು ಹುಡುಗ ಅಥವಾ ಹುಡುಗಿ ಜೊತೆಗೆ ಮ್ಯಾರೇಜ್ ಆದರೆ ಆಸ್ತಿಯಲ್ಲಿ ಪಾಲು ಅಂತೇಳಿ ಖಂಡಿತವಾಗಿ ಹೇಳಿರ್ಬೋದು. ಸೊ ಈಗ ನೀವು ಪ್ರೀತಿಸ್ತಾ ಇರೋವಂಥ ವ್ಯಕ್ತಿಯನ್ನು ಮದುವೆ ಆಗೋದು, ಅಥವಾ ತಂದೆ ಹೇಳ್ದಂಗೆ ತೋರಿಸಿರೋ ಹುಡುಗಿನ ಮದುವೆ ಆಗಿಬಿಟ್ಟು ಆಸ್ತಿನ ಉಳಿಸ್ಕೊಳ್ಳೋದ, ತಂದೆನ ಉಳಿಸ್ಕೊಳ್ಳೋದ, ಅಥವಾ ತಂದೆ ಮರ್ಯಾದೆನ ಉಳಿಸೋದ, ಫ್ಯಾಮಿಲಿ ಮರ್ಯಾದೆನ ಉಳಿಸೋದ, ಈ ಥರ ಎಲ್ಲ ಚಿಂತೆ ಕನ್ಫ್ಯೂಷನಲ್ಲಿ ಇರೋದು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೆ ದುಡ್ಡಿಲ್ಲದೆ ಜೀವನ ಮಾಡೋಕ್ಕೋ ಆಗಲ್ಲ ಅನ್ನೋ ಒಂದು ಸತ್ಯ ಕೂಡ ತಿಳಿದಿದೆ. ಜೊತೆಗೆ ನೀವು ಪ್ರೀತಿಸಿರೋ ಅಂತಹ ವ್ಯಕ್ತಿಗೆ ಮಾತು ಕೊಟ್ಟಿದ್ದೀನಿ, ಈಗ ಉಳಿಸ್ಕೊಳ್ಳಿಲ್ಲ ಅಂದರೂ ಅದು ತಪ್ಪಾಗತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಇನ್ನೊಂದು ಕಡೆ ನಾನು ಫ್ಯಾಮಿಲಿ ಕಡೆಗೆ ಸಪೋರ್ಟ್ ಮಾಡೋದ್ರಿಂದ ಫ್ಯಾಮಿಲಿನಾರು ಉಳ್ಕೊಳ್ಳುತ್ತೆ ಅನ್ನೋ ಕಡೆ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಆ ಕಡೆ ಹೋಗೋಣ ಅಂತಂದರೆ, ಈ ಕಡೆ ನೀವು ಪ್ರೀತಿಸುವಂತಹ ವ್ಯಕ್ತಿಗೆ ಏನು ಮಾತು ಕೊಟ್ಟಿದ್ದೀರಿ ಅದನ್ನು ನೀವು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ಉಳಿಸ್ಕೊಳ್ದೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನು ತೋರಿಸ್ತಾ ಇದ್ದಾರೆ ರಿಲೇಷನ್ಶಿಪ್ಪಲ್ಲಿ, ಇಂಥ ಕಡೆ ಮದುವೆ ಆಗಿ
ಹಾಗಿದ್ರೆ ಆಸ್ತಿ ಕೊಡ್ತೀವಿ ಅಥವಾ ನಾವು ನಿಮ್ಮ ಜೊತೆಗಿರ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರೋದು ನನಗಿಲ್ಲಿ ಎನರ್ಜೀಸ್ ಕಾಣಿಸ್ತಿದೆ. ಒಟ್ಟಿನಲ್ಲಿ ಎರಡು ವಿಚಾರಗಳ ನಡುವೆ, ಎರಡು ದ್ವಂದ್ವಗಳ ನಡುವೆ ನಿಮ್ಮ ಜೊತೆಗೆ ನೀವು ಹೋರಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ, ನಿಮ್ಮ ಭಾವನೆಯಲ್ಲಿ ನಿಮ್ಮ ಜೊತೆಗೆ ನೀವು ಜಗ್ಲಿಂಗ್ ಮಾಡ್ತಾ ಇದ್ದೀರಾ. ನೀವು ಬೇರೆ ಎಲ್ಲೂ ಸ್ಟ್ರಗಲ್ ಫೇಸ್ ಮಾಡ್ತಾ ಇಲ್ಲ, ನೀವು ನಿಮ್ಮೊಳಗೆ ಸ್ಟ್ರಗಲ್ ಫೇಸ್ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಮೆಂಟಲ್ ವೈಸು, ಎಮೋಷ್ನಲ್ ವೈಸು ನಿಮ್ಮ ಜೊತೆಗೆ ನೀವೇ ಜಗಳ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ನಿಮ್ಮ ಮಾತನ್ನು ನೀವು ವ್ಯಕ್ತಪಡಿಸ್ತಾ ಇಲ್ಲ. ನಿಮ್ಮ ಪೇರೆಂಟ್ಸ್ ಎದುರಿಗಾಗಿರ್ಬೋದು, ಅಥವಾ ನಿಮ್ಮ ಲವ್ಡ್ ಒನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅವ್ರ ಜೊತೆಗೆ ನಿಮ್ಮ ವಿಚಾರವನ್ನು ಶೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ನೀವು ದ್ವಂದ್ವದಲ್ಲಿ ಸಿಕ್ಕಾಕೊಳ್ತಿದ್ದೀರಿ. ಆ ಕಡೆ ಬಾಯಿ ಬಿಡೋಂಗೂ ಇಲ್ಲ, ಈ ಕಡೆ ಮುಚ್ಚಿಟ್ಕೊಳಕ್ಕೂ ಆಗ್ತಾಯಿಲ್ಲ. ಒಂದು ಪಕ್ಷ ಮುಚ್ಚಿಟ್ಕೊಂಡ್ರೂ ಕೂಡ ನಿಮ್ಮ ಒಳಗೆ ನೀವು ಹೋರಾಡ್ತಾ ಇರೋದು ಇದು ಎನರ್ಜೀಸ್ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಓಕೆ, ಸೊ ಇದು ಎನರ್ಜಿ ನಿಮಗೆ ರೆಸೊನೇಟ್ ಆಯಿತಾ ತಿಳಿಸಿ. ಓಕೆ, ಎನರ್ಜಿ ರೆಸೊನೇಟ್ ಆಯಿತು ಅಂತ ಅಂದರೆ ಮುಂದೆ ನೀವು ವಿಡಿಯೋನ ನೋಡಬಹುದು. ಓಕೆ, ಒಂದು ಪಕ್ಷ ಇಲ್ಲ ರೆಸೊನೇಟ್ ಆಗಿಲ್ಲ, ಸೊ ನಾವು ನೋಡೋದ ಬೇಡವಾ ಅಂತಂದರೆ ನೋಡಿ, ನೋ ಪ್ರಾಬ್ಲಮ್. ಓಕೆ, ಡಿವೈನ್ ಗೈಡೆನ್ಸ್ ಸಿಗತ್ತೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ಪಾಯಿಂಟ್ ಅಲ್ಲ ಆದರೂ ನಿಮಗೆ ಸಿಗತ್ತೆ. ಓಕೆ, ಹಾಗೆಯೇ ನೀವು ಈ ವಿಡಿಯೋನ ನಿಮ್ಮ ಸ್ಟೇಟಸ್ಸಿಗೆ ಹಾಕ್ಕೊಂಡು ವಿಡಿಯೋನ ಶೇರ್ ಮಾಡಿ. ಇದರಿಂದ ನಮಗೆ ತುಂಬ ಸಪೋರ್ಟ್ ಮಾಡೋಕ್ಕೆ ನೀವು ನಮಗೆ ಸಪೋರ್ಟ್ ಮಾಡಿರೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಓಕೆ, ನೋಡೋಣ ನಿಮ್ಮ ಪರ್ಸನ್ರ ಫೀಲಿಂಗ್ಸ್ ಏನಿದೆ, ಥಾಟ್ಸ್ ಏನಿದೆ, ಅವ್ರೇನು ಯೋಚಿಸ್ತಾ ಇದ್ದಾರೆ, ಅವ್ರ ಲೈಫಲ್ಲಿ ಅವ್ರೇನು ಎನರ್ಜಿ ಒಳಗಿದ್ದಾರೆ ಅಂತೇಳಿ ನೋಡೋಣ. ಅವರು ಕೂಡ ಸಮುದ್ರ ಮಂಥನ ಥರ ಅವರು ತನ್ನನ್ನು ತಾನು ಮಂಥನ ಮಾಡ್ಕೊಳ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಓಹೋಹೋ, ಸೊ ಅವರನ್ನು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ರಿಲೇಷನ್ಶಿಪ್ಪಲ್ಲಿ ಏನಿದೆ ಏನಿಲ್ಲ, ಪಾಸಿಟಿವ್ ಏನಿದೆ ನೆಗೆಟಿವ್ ಏನಿದೆ ಅನ್ನೋದ್ರ ಬಗ್ಗೆ ಮಂಥನವನ್ನು, ಆತ್ಮ ಮಂಥನವನ್ನು ಮಾಡ್ಕೊಳ್ತಾ ಇರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ನಿಮಗಾಗಲಿ ಅಥವಾ ನಿಮ್ಮ ಪಾರ್ಟ್ನರ್ಗೆ ಆಗಿರಲಿ ಮೆಡಿಟೇಷನ್ ಇಂಪಾರ್ಟೆಂಟ್. ಡಿವೈನ್ ಗೈಡೆನ್ಸ್ ಇದೆ ಹೇಳ್ತಿರೋದು. ಮನಸ್ಸು ಸಮಾಧಾನದಿಂದ ಇರಲಿಲ್ಲ ಅಂತಂದರೆ, ಮನಸ್ಸಿನ ಅಲೆಗಳು ತುಂಬ ವಿಪರೀತವಾಗಿದ್ದರೆ ಏನಾಗುತ್ತೆ, ಟೆನ್ಷನ್ ಆಗುತ್ತೆ, ಎಂಗ್ಸೈಟಿ ಆಗುತ್ತೆ. ಓಕೆ, ಮಾನಸಿಕ ತಳಮಳ ಆಗುತ್ತೆ, ಮಾನಸಿಕ ದುಗುಡ ಉಂಟಾಗುತ್ತೆ, ಮಾನಸಿಕ ನೋವು ಉಂಟಾಗ್ತಾ ಇರುತ್ತೆ, ಮಾನಸಿಕವಾಗಿ ಅಸ್ವಸ್ಥರಾಗೋ ಚಾನ್ಸಸ್ ಇದೆ. ಅದಕ್ಕೆ ಪ್ರತಿದಿನ ಬೆಳಗ್ಗೆ 1 ಟೈಮು, ರಾತ್ರಿ ಮಲಗೋಕ್ಕಿಂತ 1 ಟೈಮು ಅರ್ಧ ಗಂಟೆ ಆದರೂ ನೀವು ಮೆಡಿಟೇಷನನ್ನು ಮಾಡಬೇಕು. ಓಕೆ, ಆ್ಯಂಡ್ ಆಲ್ಸೋ ನಿಮ್ಮ ಪಾರ್ಟ್ನರ್ಗೂ ನೀವು ಓಕೆ ಪಾರ್ಟ್ನರ್ ಜೊತೆಗೆ ಮಾತಾಡ್ಕೊತಾ ಇದ್ದೀವಿ, ಗಂಡ ಹೆಂಡತಿ ಇದ್ದೀವಿ, ಸೊ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೋದು, ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ಅಂತೇಳಿ ನಿಮ್ಮ ಪಾರ್ಟ್ನರಿಗೆ, ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ಗೆ ತಿಳಿಸಿ. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ ಪ್ರತಿ ಸೊ ನೀವೇನು ಫೇಸ್ ಮಾಡ್ತಾ ಇದ್ದೀರಿ, ನಿಮ್ಮ ಫ್ಯಾಮಿಲಿಯಲ್ಲಿ ಏನು ನಿಮ್ಮ ಮ್ಯಾರೇಜ್ಗೆ ಒಪ್ಕೊಳ್ತಾ ಇಲ್ಲ, ಸೊ ಸೇಮ್ ಪರಿಸ್ಥಿತಿ ಅವ್ರ ಮನೆಯಲ್ಲೂ ಇದೆ, ಅಥವಾ ನಿಮ್ಮ ಮನೆಯಲ್ಲಿ ಒಪ್ತಾ ಇಲ್ಲ ಅನ್ನೋದು ಇವ್ರಿಗೆ ಟೆನ್ಷನ್ ಕಾಣಿಸ್ತಾ ಇರೋದು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅವರ ಫಾದರ್ ತುಂಬ ಸ್ಟ್ರಿಕ್ಟು, ಒಪ್ಕೊಳ್ತಾ ಇಲ್ಲ ಫ್ಯಾಮಿಲಿ ಮೆಂಬರ್ಸು. ಸೊ ಆ ಒಂದು ಚಿಂತೆ ಇವರನ್ನು ಕಾಡ್ತಾ ಇದೆ, ಈ ಮುಂದೆ ಏನು ಮಾಡೋದು. ಓಕೆ, ಸೊ ಫ್ಯಾಮಿಲಿ ಹೇಳ್ದಂಗೆ ನಾವು ನಮ್ಮ ರಿಲೇಷನ್ಶಿಪ್ಪನ್ನು ಕಟ್ ಮಾಡ್ಕೊಳ್ಳೋದಾ, ಅಥವಾ ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋಕೆ ನಾನು ಏನು ಮಾಡ್ಬೋದು, ಏನು ಪ್ರಯತ್ನ ಮಾಡ್ಬೋದು ಅಂತ ಅವ್ರಿಗೆ ಯೋಚನೆ ಆಗ್ತಾಯಿದೆ. ಸಮ್ಟೈಮ್ಸ್ ನೆಗೆಟಿವ್ ಥಾಟ್ಸು ಬರ್ತಾಯಿದೆ, ಸಮ್ಟೈಮ್ಸು ಪಾಸಿಟಿವ್ ಥಾಟ್ಸು ಬರ್ತಾಯಿದೆ. ಯಾಕಂದರೆ ವ್ಯಕ್ತಿ ಒಳಗಿಂದ ಕೆಟ್ಟವರಲ್ಲ.
ಓಕೆ. ಬಟ್ ಮೇಲ್ನೋಟಕ್ಕೆ ಈಗ ನಮ್ಮ ಕೈ ಜಾರಿ ಏನೋ ಒಂದು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಅಂತಂದಾಗ ಅದನ್ನು ಉಳಿಸ್ಕೊಳ್ಳೋಕ್ಕೆ ಎಷ್ಟು ಪ್ರಯತ್ನ ಪಡಬೇಕೋ ಅಷ್ಟು ಪ್ರಯತ್ನ ಪಡ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ, ರಾತ್ರಿ ಇಡೀ ಅಳ್ತಾ ಇರ್ಬೋದು. ಓಕೆ, ನಿಮ್ಮನ್ನು ಪಡೆಯೋಕ್ಕಾಗಿಲ್ಲ ಅಂದರೆ ನಿಮ್ಮನ್ನು ಬಿಟ್ಟು ಬದುಕೋದು ಹೇಗೆ, ಅಥವಾ ನಿಮ್ಮನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ದಂಗೆ ಬಿಟ್ಕೊಟ್ಬಿಟ್ರೆ ನಾನು ನಿಮ್ಮನ್ನು ಬಿಟ್ಟು ಹೇಗಿರ್ಬೋದು, ಹುಚ್ಚನಾಗಿ ಬಿಡ್ಬೋದಾ, ಅಥವಾ ಹುಚ್ಚಿ ಥರ ಇದ್ಬಿಡ್ಬೋದಾ, ಅಥವಾ ಮನೆ ಬಿಟ್ಟು ಹೋಗೋದಾ, ಅಥವಾ ಮನೆ ಬಿಟ್ಟು ನಿಮ್ಮನ್ನು ಕರ್ಕೊಂಡೋಗಿ ಮದುವೆ ಮಾಡಿಕೊಂಡು ಫ್ಯಾಮಿಲಿ ಸ್ಟೇಬಲ್ ಮಾಡ್ಕೊಳ್ಳೋದಾ, ಇದೆಲ್ಲ 108 ಯೋಚನೆಗಳು ಅವರನ್ನು ಕಾಡ್ತಾ ಇದೆ. ಓಕೆ, ಸೊ ಅವ್ರಿಗೆ ಒಂದು ಕಡೆ ಫ್ಯಾಮಿಲಿನ ಒಪ್ಪಿಸ್ತೇನೆ ಮದುವೆ ಆಗೋಕ್ಕೂ ಇಷ್ಟ ಇಲ್ಲ, ಹಾಗೆಯೇ ಅವರಿಗೆ ನಿಮ್ಮನ್ನು ಕರ್ಕೊಂಡು ಓಡೋಗಿ ಮದುವೆ ಆಗೋಕ್ಕೂ ಇಷ್ಟ ಇಲ್ಲ. ಸೊ ಏನಾದರೂ ಒಂದು ದಾರಿ ತೋರಿಸು ದೇವರೇ ಅಂತೇಳಿ ಅವರು ಪ್ರಾರ್ಥನೆ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಯಾರು ಮೂವ್ ಆನ್ ಆಗಿದ್ದಾರೆ, ನಿಮ್ಮನ್ನು ಬಿಟ್ಟೋಗಿದ್ದಾರೆ, ನಿನ್ನ ನಡುವೆ ಇನ್ನು ಯಾವುದೇ ರೀತಿ ರಿಲೇಷನ್ಶಿಪ್ ಇಲ್ಲ, ಬಿಕಾಸ್ ಆಫ್ ನನ್ನ ಫ್ಯಾಮಿಲಿ ಆಗಲಿ ನಿನ್ನ ಫ್ಯಾಮಿಲಿಯಲ್ಲಿ ಒಪ್ಕೊಳ್ತಾ ಇಲ್ಲ. ಓಕೆ, ಇಂಥ ಒಂದು ಸಿಚುವೇಶನನ್ನು ನೀವೇನಾದರೂ ಫೇಸ್ ಮಾಡಿದರೆ ಸೊ ಅವ್ರಿಗೇನಪ್ಪ ಅಂದರೆ ಗಿಲ್ಟ್ ಕಾಡ್ತಾ ಇದೆ. ಓಕೆ, ಒಳ್ಳೆ ವ್ಯಕ್ತಿ ಇದ್ದರು, ನನ್ನ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಇತ್ತು, ಒಳ್ಳೆ ಹುಡುಗಿ ಅಥವಾ ಒಳ್ಳೆ ಹುಡುಗ. ಓಕೆ, ಸೊ ನಾನು ಅಂದ್ಕೊಂಡಂಗಾಗಲಿ ಅಥವಾ ಅವ್ರು ಅಂದ್ಕೊಂಡಂಗಾಗಲಿ ಏನೋ ಒಂದು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿದ್ವಿ, ಬಟ್ ಕಾರಣಾಂತರದಿಂದ ಮೂವ್ ಆನ್ ಆಗಲೇಬೇಕಾಗಿದ್ದ ಪರಿಸ್ಥಿತಿ ಬಂತು. ಈಗ ಅವರು ಲೇಟ್ ನೈಟೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಓಕೆ, ಲೇಟ್ ನೈಟ್ ಅಂದರೆ ನಿಮಗೆ ಗೊತ್ತು, ತುಂಬ ಇದಕ್ಕಿದ್ದಂಗೆ ಅವ್ರಿಗೆ ಥಾಟ್ಸ್ ಬರುತ್ತೆ, ಅಥವಾ ರೀಲ್ಸ್ ನೋಡೋವಾಗ್ನೋ ಅಥವಾ ಮೂವಿ ನೋಡೋವಾಗ್ನೋ, ಅಥವಾ ಅವ್ರು ಏನಾದ್ರು ಪುಸ್ತಕ ತುಂಬ ಓದ್ತಾರೆ ಅಂತಂದಾಗ, ಅದರಲ್ಲೂ ಕಾದಂಬರಿಗಳು ಏನಾದರೂ ಓದ್ತಾರೆ ಅಂತಂದಾಗ, ಸ್ಟೋರೀಸ್ ಏನಾದರೂ ಓದ್ತಾರೆ ಅಂತಂದಾಗ ಅಲ್ಲಿ ನಿಮ್ಮ ಒಂದು ಸಿಚುವೇಶನ್ಗೆ ಹೋಲುವಂತಹ ಇನ್ಸಿಡೆಂಟು ಅಥವಾ ಒಂದು ವಾಕ್ಯ ಬಂತು, ಅಥವಾ ರೀಲ್ಸಲ್ಲೋ ಅಥವಾ ಮೂವೀಸಲ್ಲೋ ಅಥವಾ ಏನೋ ಒಂದು ಸೀರೀಸಲ್ಲೋ ಆ ಒಂದು ಸಿಚುವೇಶನ್ ಬಂತು ಅಂದಾಗ ಅವರು ತಕ್ಷಣಕ್ಕೆ ನೆನಪಾಗೋದು ನೀವು. ಓಕೆ, ಮೂವೀಸಲ್ಲಿ ಆಗುವಂಥ ಸನ್ನಿವೇಶಗಳನ್ನು ಏನು ನೋಡ್ತಾ ಇರ್ತಾರೆ ಅದೇ ಥರ ಸನ್ನಿವೇಶ ನಿಮ್ಮಿಬ್ಬರ ನಡುವೆ ನಡೆದಿದ್ರೆ ಅದು ಅವರಿಗೆ ತಕ್ಷಣ ನೆನಪಾಗತ್ತೆ. ಓಕೆ, ಸಮ್ಟೈಮ್ಸ್ ಅವರು ಪಿಲ್ಲೋನ ಹಿಡ್ಕೊಂಡು ಆಳ್ತಾ ಇರ್ತಾರೆ, ಮಿಸ್ ಮಾಡ್ಕೊಂಡಲ್ಲ ಅಂತ. ಬಹುಶಃ ಅವರು ನಿಮ್ಮನ್ನು ಬಿಟ್ಟು ಅವರ ಫ್ಯಾಮಿಲಿಯಲ್ಲಿ ತೋರಿಸಿರ್ತಕ್ಕಂಥ ವ್ಯಕ್ತಿಯನ್ನು ಮದುವೆ ಆಗಿರ್ಬೋದು, ಬಟ್ ಈಗಲೂ ನೀವು ಅವರನ್ನು ಕಾಡುವಂತಹ ಹುಡುಗಿ ಅಥವಾ ಅವರನ್ನು ಕಾಡುವಂತಹ ಹುಡುಗ ಆಗಿರೋ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಏನಪ್ಪ ಅಂದರೆ ಲೇಟ್ ನೈಟ್ ತುಂಬಾ ನಿಮ್ಮನ್ನು ನೆನಪು ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೊತೆಗೆ ಕಳೆದಿರ್ತಕ್ಕಂತಹ ಒಂದು ಟೈಮ್ ಏನು ಸ್ಪೆಂಡ್ ಮಾಡಿದ್ರು ಅದು ಅವ್ರಿಗೆ ನೆನಪಾಗ್ತಾ ಇರುತ್ತೆ. ಓಕೆ, ಸೊ ಈಗ ಅವ್ರ ಜೊತೆಗೆ ಯಾರಿದ್ದಾರೋ ಅವ್ರ ಜೊತೆಗೆ ನಿಮ್ಮ ಜೊತೆಗಿದ್ದ ಹಾಗೆ ಇರೋಕ್ಕಾಗ್ತಾ ಇಲ್ಲ. ಓಕೆ, ನಿಮ್ಮ ಒಂದು ಪ್ರೀತಿನ ಅವರಲ್ಲಿ ಹುಡುಕ್ತಾ ಇದ್ದಾರೆ, ಬಟ್ ಅದು ಅವರಲ್ಲಿ ನಿಮ್ಮ ಒಂದು ಪ್ರೀತಿ ಕಾಣಿಸ್ತಾ ಇಲ್ಲ. ಓಕೆ, ಸೊ ಈಗ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪಾರ್ಟ್ನರ್ ಹೆಂಗಿದ್ದಾರೆ ಅಂತಂದರೆ ತುಂಬಾ ರೂಢಾಗಿರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಹೇಗೆ ಅವ್ರ ಮನೆ ಒಂದು ಕಲ್ಚರ್ ಇರುತ್ತೆ, ಸೊ ಅದನ್ನು ಫಾಲೋ ಮಾಡಿಕೊಂಡು ಏನು ಲೈಫ್ ಲೀಡ್ ಮಾಡ್ತಾಯಿದ್ದಾರೆ ಅದಕ್ಕೆ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಹುಶಃ ಅವರಿಗೆ ಆ ಕಡೆಗೆ ತಾಯಿ ಆಗಿರ್ಬೋದು ಅಥವಾ ಈ ಕಡೆ ಹೆಂಡತಿ ಆಗಿರ್ಬೋದು. ಓಕೆ, ಸೊ ಒತ್ತಡ ಜಾಸ್ತಿ ಇದೆ, ಕೆರಿಯರ್ ವೈಸು ಒತ್ತಡ ಜಾಸ್ತಿ ಇದೆ, ಬೇರೆ ಬೇರೆ ಜವಾಬ್ದಾರಿಗಳಿದೆ ಅವರಿಗೆ. ಆ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ತಾ ಇದ್ದರೂ ಕೂಡ ಅವ್ರಿಗೆ ಆಗಾಗ ನೆನಪಾಗೋದು ನೀವು. ಓಕೆ, ನಿಮ್ಮ ಒಂದು ಇನೋಸೆನ್ಸ್ ಎನರ್ಜಿ ಆಗಿರ್ಬೋದು, ನಿಮ್ಮ ಒಂದು ಮಾತಾಗಿರ್ಬೋದು, ಅಥವಾ ನೀವು ಅವ್ರ ಜೊತೆಗೆ ಕಳೆದಿರ್ತಕ್ಕಂತಹ ಯಾವುದೇ ಒಂದು ಸಮಯ ಆಗಿರ್ಬೋದು, ಇನ್ಕ್ಲೂಡಿಂಗ್ ನೀವು ಅವ್ರ ಜೊತೆ ಡ್ಯಾನ್ಸ್ ಮಾಡಿದ ಸಮಯ ಆಗಿರ್ಬೋದು, ಅಥವಾ ಇನ್ಕ್ಲೂಡಿಂಗ್ ಅವ್ರ ಜೊತೆಗೆ ನೀವು ಆಟ ಆಡಿದ ಸಮಯ ಆಗಿರ್ಬೋದು, ಅಥವಾ ನೀವೆಲ್ಲೋ ಒಂದು ಸಣ್ಣ ಟ್ರಿಪ್ ಹೋಗಿರ್ಬೋದು, ಆ ಟ್ರಿಪ್ಪಲ್ಲಿ ನೀವು ಕಳೆದಿರ್ತಕ್ಕಂಥ ಸಮಯ ಆಗಿರ್ಬೋದು, ಇವನ್ನೆಲ್ಲ ಅವರು ನೆನಪು ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ದೇವರಲ್ಲಿ ಪ್ರಾರ್ಥನೆ ಇದೆ, ಏನಪ್ಪ ಅಂದರೆ ನೀವು ಖುಷಿಯಾಗಿರಲಿ ಅನ್ನೋದು ಅವ್ರಿಗೆ ಪ್ರಾರ್ಥನೆ ಇದೆ. ಬಟ್ ಎಲ್ಲೋ ಒಂದು ಕಡೆ ನೀವು ಕೆಲವರಿಗೆ ನೀವು ನನ್ನ ಲೈಫಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಎನರ್ಜಿ ಕಾಣಿಸ್ತದೆ. ಇನ್ನು ಕೆಲವರು ನನ್ನ ಪಾರ್ಟ್ನರ್ ನನ್ನನ್ನು ಸೇರಲಿ, ವಾಪಸ್ ಬರಲಿ, ಯೂನಿಯನ್ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ ಕೆಲವ್ರದ್ದು ಲವರ್ಸ್ ಏನಿದ್ದಾರೆ, ಸೊ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ. ಯಾರು ಫ್ಯಾಮಿಲಿ ಮೆಂಬರ್ಸ್ ಒಪ್ಪೋದಿಲ್ಲ. ಓಕೆ, ಜಾತಿ ಬೇರೆ ಆಗಿರ್ಬೋದು ಅಥವಾ ಜಾತಿ ಒಂದೇ ಆಗಿದ್ದರೂ ಸ್ಟೇಟಸ್ ಈಕ್ವಲ್ ಇಲ್ಲ, ಸೊ ಈ ಕಾರಣದಿಂದ ಫ್ಯಾಮಿಲಿಯಲ್ಲಿ ಒಪ್ಪೋದಿಲ್ಲ ಅನ್ನೋ ಕಾರಣದಿಂದ ನೀವೇನು ಮಾಡ್ತಾಯಿದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು, ಹೀಲಿಂಗ್ ಮಾಡ್ಕೊಳ್ತಾ ಇರ್ಬೋದು, ಸ್ಪೆಲ್ ವಗೇರೆ ಮಾಡಿಸ್ತಾ ಇರ್ಬೋದು. ಓಕೆ, ಆ್ಯಂಡ್ ನಿಮ್ಮ ಮೇಲೆ ಅವರ ಮೇಲೆ ಮೂನ್ನ ಪ್ರಭಾವ ತುಂಬ ಬೀರ್ತಾ ಇದೆ. ಹಾಗಾಗಿ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗ್ತಾ ಇರೋದು ಕಾಣಿಸ್ತಾ ಇದೆ.
ಅವರ ಮನಸ್ಸು ಅನ್ಸ್ಟೇಬಲ್ ಆಗಿದೆ, ಅವರ ಫೀಲಿಂಗ್ಸು ಅನ್ಸ್ಟೇಬಲ್ ಆಗಿದೆ. ಒಂದು ಗಳಿಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋದರೆ ಇನ್ನೊಂದು ಗಳಿಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಒತ್ತಡ ತುಂಬ ಇದೆ, ಬಟ್ ಅವರು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಮಾತಾಡೋಕೆ ಆಗ್ತಾನೂ ಇಲ್ಲ. ಓಕೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರು, ಅಲ್ಲೂ ಕೂಡ ನೀವಿದ್ದೀರಿ, ನೀವು ಇನ್ವಾಲ್ವ್ ಆಗಿದ್ದೀರಿ. ನಿಮ್ಮನ್ನು ತಲೆಯಲ್ಲಿಟ್ಕೊಂಡು, ಅವರನ್ನು ತಲೆಯಲ್ಲಿಟ್ಕೊಂಡು, ನಿಮ್ಮ ಫ್ಯಾಮಿಲಿ ಬಗ್ಗೆನೂ ತಲೆಯಲ್ಲಿ ಥಾಟ್ಸ್ ಇಟ್ಕೊಂಡು, ಅವರ ಫ್ಯಾಮಿಲಿ ಬಗ್ಗೆನೂ ತಲೆಯಲ್ಲಿ ಥಾಟ್ಸ್ ಇಟ್ಕೊಂಡು, ಇನ್ಕ್ಲೂಡಿಂಗ್ ಸೋಷಿಯಲ್ ವೈಸ್ನು ತಲೆಯಲ್ಲಿ ಆ ಒಂದು ಥಾಟ್ಸ್ಗಳನ್ನು ಇಟ್ಕೊಂಡು ಅವರು ಸೊಲ್ಯೂಷನನ್ನು ಹುಡುಕ್ತಾ ಇದ್ದಾರೆ. ಓಕೆ, ಸೊ ಕೆಲವೊಂದು ಗಂಟುಗಳನ್ನು ಬಿಡಿಸೋಕ್ಕೆ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಈಗ ಏನು ಫೀಲ್ ಆಗ್ತಾ ಇದೆ, ಹಾವು ಎಣಿ ಆಟದ್ದು ಎನರ್ಜಿ ಫೀಲ್ ಆಗ್ತಾ ಇದೆ. ಸೊ ಅವ್ರಿಗೆ ಒಂದು ಸ್ಟೆಪ್ ಹತ್ತಕ್ಕೆ ಇನ್ಕ್ಲೂಡ್ ಆಯ್ತಂದರೆ ಇನ್ನೊಂದು ಕಡೆ ಪುಸ್ ಅಂತ ಇಳಿದ್ಬಿಡ್ತಾರೆ. ಓಕೆ, ಸೊ ಈ ಥರದೊಂದು ಎನರ್ಜಿ ಅವರು ಫೀಲ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಫ್ಯೂಚರಲ್ಲಿ ಎನರ್ಜೀಸ್ ಏನಿರ್ಬೋದು ಅಂತೇಳಿ ಒಮ್ಮೆ ನೋಡೋಣ. ಓಕೆ, ರಿಲೇಷನ್ಶಿಪ್ ಪ್ರತಿ ಹೀಲಿಂಗ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರೋ ಚಾನ್ಸಸ್ ಇದೆ. ಅಂದರೆ ನಿಮ್ಮ ಚಕ್ರಗಳು ಬ್ಲಾಕೇಜಸ್ ಆಗಿದೆ, ನಿಮ್ಮ ಹಾರ್ಟ್ ಚಕ್ರ ಬ್ಲಾಕೇಜಸ್ ಆಗಿದೆ, ರೂಟ್ ಚಕ್ರ ಬ್ಲಾಕೇಜಸ್ ಆಗಿದೆ. ಸೊ ನೀವು ಯಾವ ಒಂದು ಎನರ್ಜಿಯಲ್ಲಿ ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವಲ್ನ ಮಾಡ್ಕೋಬೇಕಾಗತ್ತೆ. ಅಥವಾ ಚಕ್ರ ರಿಲೇಟೆಡ್ ಬ್ಲಾಕೇಜಸ್ ಆಗಿದ್ದರೆ ಇಲ್ಲೂ ಕೂಡ ಮ್ಯಾರೇಜ್ ಆಗೋಕ್ಕೆ ಬ್ಲಾಕೇಜಸ್ ಅಡ್ಡಿ ಆಗುತ್ತೆ. ಅಥವಾ ಕರ್ಮ ರಿಲೇಟೆಡ್ ಬ್ಲಾಕೇಜಸ್ ಅಡ್ಡಿ ಆಗ್ತಾಯಿದ್ರೆ ಕರ್ಮದಿಂದಾಗಿ ನಿಮ್ಮ ಮ್ಯಾರೇಜು ಡಿಲೇ ಆಗೋ ಒಂದು ಎನರ್ಜಿ ಅಥವಾ ನಿಮ್ಮ ಯೂನಿಯನ್ ಆಗೋಕ್ಕೆ ಅಡ್ಡಿ ಆಗ್ತಾಯಿದೆ. ಸೊ ಇವುಗಳನ್ನೆಲ್ಲ ಹೀಲ್ ಮಾಡ್ಕೋಬೇಕು. ಓಕೆ, ಹೀಲಿಂಗ್ ಮಾಡ್ಕೋಬೇಕು, ನಿಮ್ಮೊಳಗೆ ಪಾಸಿಟಿವ್ ಎನರ್ಜಿಯನ್ನು ಚಾರ್ಜ್ ಮಾಡ್ಕೋಬೇಕು. ಹಾಗಿದ್ದರೆ ಮಾತ್ರ ಖಂಡಿತವಾಗ್ಲೂ ನೀವು ಯೂನಿಯನ್ ಆಗೋಕ್ಕೆ, ಮದುವೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲದಿದ್ದರೆ ಈ ಸ್ಟಕ್ ಎನರ್ಜಿಯೆಲ್ಲ ನೀವು ಇರಬೇಕಾಗತ್ತೆ. ಓಕೆ, ಸೊ ಕೆಲವೊಂದು ಮೆಂಟಲ್ ವೈಸು, ಎಮೋಷ್ನಲ್ ವೈಸು ಮತ್ತು ಸೋಲ್ ವೈಸು ಹೀಲಿಂಗ್ ಆಗಬೇಕಾಗಿದೆ. ಹೀಲಿಂಗ್ ಆಗಿಲ್ಲ ಅಂತಂದರೆ ಕಷ್ಟ. ಸೊ ಹೀಲಿಂಗ್ ಮಾಡ್ಕೊಳ್ಳೋದ್ರ ಮೂಲಕ ನೋಡಿ, ಓಕೆ, ಹೀಲಿಂಗ್ ಮಾಡ್ಕೊಳ್ಳೋದ್ರ ಮೂಲಕ ಎನರ್ಜಿನ ಬ್ಯಾಲೆನ್ಸಿಗೆ ತಂದ್ಕೋಬಹುದು. ಇದು ಎನರ್ಜಿ ಇಲ್ಲಿ ನಮಗೆ ಕ್ಲಿಯರಾಗಿ ಕಾಣ್ತಾ ಇರೋದು. ಡಿವೈನ್ ಗೈಡೆನ್ಸ್ ಇದೆ. ಸೊ ಯಾರಿಗಾದರೂ ಹೀಲಿಂಗ್ ಆಗತ್ತೆ ಅಂತಂದರೆ ಹೀಲಿಂಗ್ ಮಾಡಿಸ್ಕೊಳ್ಳಿ, ಇದರಿಂದ ನಿಮಗೆ ಬೆನಿಫಿಷಿಯಲ್ ಇದೆ. ಹೀಲಿಂಗ್ ಎಷ್ಟು ಟೈಮ್ ಆಗುತ್ತೆ, 2-3 ದಿನದಲ್ಲೇ ಹೆಲ್ಪ್ ಆಗುತ್ತಾ, ಒಂದೇ ದಿನದಲ್ಲಿ ಹೆಲ್ಪ್ ಆಗುತ್ತಾ ಅಂಥವ್ರು ಮಾತ್ರ ಇಲ್ಲಿ ಬರೋಕ್ಕೆ ಹೋಗಬೇಡಿ ಅಂತ ನಾನು ಕ್ಲಿಯರಾಗಿ ಹೇಳ್ತೀನಿ. ನನ್ನ ಹತ್ರನೇ ಇಲ್ಲ, ನೀವು ಯಾವ ಹೀಲರ್ ಹತ್ರನೂ ಒಂದೇ ದಿನಕ್ಕೆ ಹೀಲ್ ಆಗುತ್ತಾ ಮಾಡಿಕೊಡಿ, 2 ದಿನಕ್ಕೆ ಹೀಲ್ ಆಗುತ್ತಾ ಮಾಡಿಕೊಡಿ. ಟೈಮ್ ಎಷ್ಟಾಗುತ್ತೆ ಕೇಳೋಕ್ಕೆ ಹೋಗಬೇಡಿ, ಟೈಮ್ ಪೀರಿಯಡ್ ಮಾತ್ರ ಕೇಳೋಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಎಷ್ಟು ಜನ್ಮದ ಕರ್ಮವನ್ನು ಹೊತ್ಕೊಂಡ್ಬಂದಿರ್ತೀರೋ, ಎಲ್ಲಿ ಯಾರಿಗೆ ಹರ್ಟ್ ಮಾಡಿರ್ತೀರೋ ಅಥವಾ ಯಾರಿಂದ ನೀವು ಹರ್ಟ್ ಆಗಿರ್ತೀರೋ, ಯಾವ ಬ್ಲಾಕೇಜಸ್ ನಿಮ್ಮನ್ನು ತಡೀತಾ ಇದೆಯೋ ಆ ಬ್ಲಾಕೇಜಸ್ ಎಷ್ಟು ಸಮಯದಿಂದ ಇದೆಯೋ ನಿಮ್ಮೊಳಗೆ ಅದನ್ನೆಲ್ಲ ಕ್ಲೆನ್ಸಿಂಗ್ ಮಾಡಿ ನಿಮಗೆ ಹೀಲಿಂಗ್ ಎನರ್ಜಿ ಸೆಂಡ್ ಮಾಡಿ ಬೂಸ್ಟ್ ಮಾಡೋಕ್ಕೆ ಟೈಮ್ ಅಂತೂ ಹಿಡದೇ ಇಡತ್ತೆ. ಎಷ್ಟು ಟೈಮ್ ಆಗುತ್ತೆ ಅಂತೇಳಿ ಕೇಳೋಕ್ಕೆ ಹೋಗ್ಬೇಡಿ. ಡಿವೈನ್ ಟೈಮ್ ಬರೋವರೆಗೂ ಹೀಲಿಂಗ್ ಮಾಡಿಸ್ಕೋಬೇಕು. ಓಕೆ, ಡಿವೈನ್ ಮೇಲೆ ನಂಬಿಕೆ ಇರಬೇಕು. ಹೇ ಡಿವೈನ್, ನಾವು ನಿಮ್ಮನ್ನು ನಂಬ್ತೀವಿ, ಡಿವೈನ್ ಟೈಮ್ ಬಂದಾಗ ನಮ್ಮನ್ನು ಯೂನಿಯನ್ ಮಾಡಿಸ್ತೀರಾ, ನಮ್ಮ ಮದುವೆ ಮಾಡಿಸ್ತೀರಾ ಅನ್ನೋ ನಂಬಿಕೆ ನಿಮ್ಮ ಮೇಲಿದೆ. ಸೊ ನಾನು ಹೀಲಿಂಗ್ ಮಾಡಿಸ್ಕೊಳಕ್ಕೆ ರೆಡಿ ಇದ್ದೀನಿ ಅನ್ನೋರು ಬರ್ಬೋದು. ಓಕೆ, ರೀಡಿಂಗ್ ಹೇಗಿತ್ತು ಅಂತೇಳಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ಡೇಟ್ ಆಫ್ ಬರ್ತ್ನ ಟೈಪ್ ಮಾಡಿಬಿಟ್ಟು 1111 ಟೈಪ್ ಮಾಡಿಬಿಟ್ಟು ಹೇ ಯೂನಿವರ್ಸ್, ಹೇ ಏಂಜಲ್ಸ್, ಥ್ಯಾಂಕ್ ಯು ಅಂತ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ. ಓಕೆ, ನಮ್ಮ ವಿಡಿಯೋಗೆ ನೀವು ರ್ಯಾಂಕ್ ಕೊಡ್ಬೋದು, ನಂಬರ್ಸ್ ಕೊಡ್ಬೋದು. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಅಥವಾ ಹೀಲಿಂಗ್ ಬೇಕಿದ್ದರೆ ಸೆಷನನ್ನು ಬುಕ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲಿರೋ ನಂಬರ್ಗೆ ದಯಮಾಡಿ ವಾಟ್ಸಪ್ ಮಾಡಿ. ಓಕೆ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿದ್ರೆ ನಾನು ರೆಸ್ಪಾನ್ಸ್ ಮಾಡ್ತೀನಿ. ನಿಮಗೆ ಅನುಕೂಲವಾದಂಥ ಸಮಯದಲ್ಲಿ ನೀವು ಸೆಷನನ್ನು ಬುಕ್ ಮಾಡಿಕೊಂಡು ನಮ್ಮಿಂದ ಸರ್ವಿಸನ್ನು ಪಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.